ಸೊ ಇದೇ ಜಮೀನಲ್ಲಿ ಗೈಸ್ ಎಸ್ ಜನಕಿಮ್ಮ ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ್ದು. ಸೊ ನೀವು ಆಲ್ರೆಡಿ ಇಲ್ಲಿ ಎಸ್ ಜನಕಿಮ್ಮ ಅವ್ರ ಸಾಂಗ್ಗಳೇ ಪ್ಲೇ ಆಗ್ತಿದೆ. ಸೊ ಲೆಟ್ಸ್ಕೋ ಬನ್ನಿ ಹೋಗೋದ ಆ ಜಾಗಕ್ಕೆ. ಆಲ್ಮೋಸ್ಟ್ ಕಣಿ ನುಡಿ ಅಂದ ತಕ್ಷಣ ಗೊತ್ತಿರೋರು ಗೊತ್ತಾಗಿರುತ್ತೆ. ಸೊ ಎಸ್ ಜನಕಿಮ್ಮ ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ್ದು ಅಲ್ಲೇ. ಸೊ ಮತ್ತು ಅವರು ಇಲ್ಲಿ ಬಂದು ಇದಾಗಿರೋದು ನಮ್ಗಳಿಗೂ ಕೂಡ ಅಷ್ಟೇ ಅದೃಷ್ಟ ಅಂತ ಹೇಳ್ಬೋದು ಗೈಸ್. ತಗೋಬೇಕು. ಸೊ ಇಲ್ಲೇ ಬ್ಯಾನರ್ ಹಾಕೋರು ನೋಡಿ, ಶ್ರೀಮತಿ ಎಸ್ ಜಾನಕಿಯಮ್ಮ, ಜನನ 23/4/1938, ನಿಧನ 11/7/2022 ಗೈಸ್. ಗೈಸ್ ಇವಾಗ ಜಾನಕಿ ಅಮ್ಮ ಅವ್ರಿಗೆ ಅವ್ರ ಇಷ್ಟವಾದ ತಿಂಡಿಗಳನ್ನೆಲ್ಲ ಸೊ ಫೋಟೋ ಮುಂದ್ಗಡೆ ಎಡಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಗಾಯ್ಸ್, ಇವತ್ತಿನ ನಮ್ಮ ಪಯಣ ಎಲ್ಲಿಗಪ್ಪ ಅಂದರೆ ಕಣಿನುಂಡಿಗೆ. ಸೊ ಕಣಿನುಂಡಿ ಜಸ್ಟ್ ನಮ್ಮೂರಿಂದ ಒಂದು 16 ಕಿಲೋಮೀಟ್ರ್ ಇದೆ ಅಷ್ಟೇ. ಅಲ್ಲಿಗೆ ಏನಕ್ಕಪ್ಪ ಹೋಗ್ತಿದ್ದೀವಿ ಅಂದರೆ, ನಿಮಗೆ ಆಲ್ಮೋಸ್ಟ್ ಕಣಿನುಂಡಿ ಅಂದ ತಕ್ಷಣ ಗೊತ್ತಿರೋರು ಗೊತ್ತಾಗಿರುತ್ತೆ. ಸೊ ಎಸ್ ಜಾನಕಿಯಮ್ಮ ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ್ದು ಅಲ್ಲೇ. ಸೊ ಅವರ ಸಾಕು ಮಗ ಆದ ನವೀನ್ ಅನ್ನೋರ ಜಮೀನಿನಲ್ಲಿ ಎಸ್ ಜಾನಕಿಯಮ್ಮ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಸೊ ಅದು ಹೇಗಿದ್ರು ನನಗೆ ಹತ್ರ ಇದೆಯಲ್ಲ, ಮತ್ತು ಏನು ಕಂಟೆಂಟ್ ಅಂತ ಯೋಚನೆ ಮಾಡ್ತಿದ್ದಾಗ ಅಲ್ಲದೆ ಇವತ್ತು ಅವ್ರದ್ದು ಪುಣ್ಯ 11 ದಿನದ ಪುಣ್ಯ ಸ್ಮರಣೆ ಕೂಡ. ಸೊ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಬರೋಣ ಅಂತ ಹೋಗ್ತಿದ್ದೀನಿ ಗೈಸ್. ಬನ್ನಿ ಹೋಗೋದ, ಲೆಟ್ಸ್ಕೋ. ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಎಲ್ಲಿ ಬರುತ್ತದೆ ಕಣಿನುಂಡಿ, ಮತ್ತು ಅಲ್ಲೆಲ್ಲ ಹೇಗೆಲ್ಲ ಅರೇಂಜ್ಮೆಂಟ್ ಇರುತ್ತೆ ನೋಡ್ಕೊಂಡು ಬರೋಣ. ಬನ್ನಿ ಗೈಸ್. ಆದರೂ ನಾವು ಮೈಸೂರು ಮತ್ತು ಈ ಎಚ್ ಡಿ ಕೋಟೆ ಒಂಥರ ಅದೃಷ್ಟ ದೂರುಗಳು ಮತ್ತು ಪುಣ್ಯ ಮಾಡೋ ದೂರುಗಳು ಅಂತ ಹೇಳಬೇಕು. ಬಿಕಾಸ್ ಈ ಜಾನಕಮ್ಮ ಅವರು ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಮತ್ತು ಎಲ್ಲೋ ಅವ್ರ ಟ್ಯಾಲೆಂಟ್ನ ಹೊರಹಾಕಿ ದೇಶದಾದ್ಯಂತ ಅವರ ಅಷ್ಟು ಹಾಡುಗಳನ್ನ ಪ್ರಸಿದ್ಧವಾಗಿದ್ದು ಕೂಡ ಅವರು ಕಡೆಯದಾಗಿ ಸಾಯೋ ದಿನಗಳನ್ನ ನಮ್ಮ ಮೈಸೂರಲ್ಲಿ ಕಳಿಬೇಕು, ಮತ್ತು ನನ್ನ ಅಂತ್ಯಕ್ರಿಯೆನ ಮೈಸೂರಲ್ಲಿ ಮಾಡಬೇಕು ಅಂತ ಹೇಳಿಸ್ಕೊಂಡು ಮತ್ತು ಕೇಳಿ ಅವರ ಅಂತ್ಯಕ್ರಿಯೆನ ಇಲ್ಲಿ ನಮ್ಮ ಮೈಸೂರಿನ ಎಚ್ ಡಿ ಕೋಟೆ ಕಣಿನುಂಡಿಲಿ ಮಾಡೋವಂಥ ಅದೃಷ್ಟ, ಮಾಡಿಸ್ಕೊಳ್ಳೋವಂಥ ಅದೃಷ್ಟ, ಮತ್ತು ಅವ್ರಿಗೂ ಅಷ್ಟೇ ಅದೃಷ್ಟ ಇದೆ. ಮತ್ತು ಅವರು ಇಲ್ಲಿ ಬಂದು ಇದಾಗಿರೋದು ನಮ್ಗಳಿಗೂ ಕೂಡ ಅಷ್ಟೇ ಅದೃಷ್ಟ ಅಂತ ಹೇಳ್ಬೋದು ಗೈಸ್. ಗೈಸ್, ನನ್ನ ಹಳೆ ವಿಡಿಯೋಗಳು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ಎಚ್ ಡಿ ಕೋಟೆ, ಇದು ಎಚ್ ಡಿ ಕೋಟೆ ಮೇನ್ ರೋಡು. ರೈಟ್ ತಗೊಂಡ್ರೆ ಸಿಟಿಗೆ ಹೋಗುತ್ತೆ. ಸೊ ಹಾಗೆ ನನ್ನ ವೀಡಿಯೋನ ಯಾರ್ಯಾರು ಮೊದಲನೇ ಸಲ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗಾಯ್ಸ್. ಇವಾಗ ಪೆಟ್ರೋಲ್ ಹಾಕ್ಸೋ ಸಮಯ. ಸೊ ಇದೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋಣ. ಸೊ ಗಾಯ್ಸ್, ಪೆಟ್ರೋಲ್ ಹಾಕ್ಸಿದಾಯಿತು. ಸೊ ಇಲ್ಲಿಂದ ಹೊರಡೋಣ ಬನ್ನಿ. ಏನಿಲ್ಲ, ಇನ್ನು ಜಸ್ಟ್ 12 ಕಿಲೋಮೀಟರ್ ಇದೆ ಅಷ್ಟೇ. ಆಮೇಲೆ ಜಾನಕಿ ಅಮ್ಮನ ಬಗ್ಗೆ ಹೇಳೋದಾದರೆ, ಸೊ ಜಾನಕಿ ಅಮ್ಮನ ಬಗ್ಗೆ ಯಾರು ತಾನೇ ಗೊತ್ತಿಲ್ಲ. ಅಂದರೆ ಚಿಕ್ಕ ಮಗು ಅಂದರೆ ಮಿಡಲ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಗೊತ್ತು. ಬಿಕಾಸ್ ಏನಕ್ಕಂದರೆ ಅವರು ಈ ಚಿಕ್ಕ ಮಕ್ಕಳು ವಯಸ್ಸಲ್ಲಿ ಹೇಳೋದ್ರಲ್ಲೂ ಫೇವ್ರೇಟ್ ಸಿಂಗರ್ ಅಲ್ವಾ. ಮತ್ತು ಹೀಗೆ ಮೊನ್ನೆ ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಅವ್ರದ್ದೇ ಒಂದು ವಿಡಿಯೋ ನೋಡಿದೆ. ಸೊ ಅವ್ರು ಯಾವುದೋ ಒಂದು ಫಂಕ್ಷನಲ್ಲಿ ಹೇಳ್ತಾರೆ, ಅಂದರೆ ನಮ್ಮ ಕರ್ನಾಟಕದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದಾಗ ಕನ್ನಡ ಸಾಂಗಲ್ಲಿ ಆಡಿ ಅಂತ ಕೇಳ್ಕೊಂಡಾಗ ಮೊದಲು ಅವರು ನಾನು ಬರಲ್ಲ ಅಂತ ಹಠ ಮಾಡ್ತಾರಂತೆ. ಬಿಕಾಸ್ ಏನಕ್ಕಪ್ಪ ಕಾರಣ ಅಂದರೆ, ನಿಮ್ಮ ಕನ್ನಡ ಇಂಡಸ್ಟ್ರೀಲಿ ಎಲ್ಲರಿಗೂ ಅವಾರ್ಡ್ಸ್ಗಳಿದೆ, ಬಟ್ ಸಿಂಗರ್ಸ್ಗಳಿಗೆ ಅಂತ ಅವಾರ್ಡ್ಸ್ ಇಲ್ಲ. ಸೊ ನೀವು ಸಿಂಗರ್ಗಳಿಗೂ ಪರ್ಟಿಕ್ಯುಲರಾಗಿ ಅವಾರ್ಡ್ ಅಂತ ಮೆನ್ಷನ್ ಮಾಡಿ ಸಿಂಗರ್ಗಳಿಗೂ ಅವಾರ್ಡ್ ಕೊಟ್ಟರೆ ನಾನು ಬಂದು ಹಾಡ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊಂಡು ಮೊದಲನೇ ಅವಾರ್ಡ್ ಯಾರಿಗೂ ಹೋಗುತ್ತೆ. ಯಾರ್ದೋ ಹೆಸರು ಹೇಳಿದ್ರು, ಅವ್ರಿಗೆ ಹೋಗಾದಾಗ ಸರಿ ಅಂತ ಒಪ್ಕೊಂಡು ಆಮೇಲೆ ಜಾನಕಿ ಅಮ್ಮ ಬಂದು ಕರ್ನಾಟಕದಲ್ಲಿ
ಹಾಡುಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಇದು ಅವರೇ ಹೇಳಿದ್ದು. ಸೊ ಆ ವಿಡಿಯೋ ನೋಡಿದಾಗ ನನಗೆ ಗೊತ್ತಾಗಿತ್ತು ಇನ್ಫಾರ್ಮೇಷನ್ನು. ಅದೇ ಫಂಕ್ಷನಲ್ಲೇ ಇವರು ಇವಾಗ ನಾವು ಹೋಗ್ತಿದ್ದೀವಲ್ಲ ಅವ್ರದ್ದು ಅಲ್ಲ, ಸೊ ಅದೇ ಅವ್ರ ಸಾಕು ಮಗ ನವೀನು ಅವ್ರ ಬಗ್ಗೆನೂ ಅವ್ರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅಲ್ಲದೆ ಅವ್ರ ಜೊತೆಲಿ ಇನ್ನೊಬ್ಬರನ್ನ ಇವ್ರು ನನ್ನ ಬಾಯ್ ಫ್ರೆಂಡು ಮತ್ತು ಇವ್ರು ನನ್ನ ಫ್ಯಾನು ಅಂತ ಇನ್ನೊಬ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಗೈಸ್. ಮಹದೇವಪುರ. ಸೊ ಗಾಯ್ಸ್ ಇಲ್ಲಿ ಸ್ಟ್ರೈಟ್ ಹೋದರೆ HD ಕೋಟೆ. ಸೊ ಇಲ್ಲಿ ರೈಟ್ ತಗೋಬೇಕು. ಮಹದೇವಪುರದಿಂದ ರೈಟ್ ತಗೊಂಡ್ರೆ ಗುಮ್ಸಳ್ಳಿ, ಬೆಟ್ಟದ ಬೀಡು, ಸೊ ಈ ಊರುಗಳಿಗೆ ಹೋಗುತ್ತೆ. ಸೊ ಇಲ್ಲಿ ರೈಟಿಗೆ ತಗೊಂಡು ಹೋಗ್ಬೋದು ಗೈಸ್. ಇನ್ ಕೇಸ್ ಯಾರಾದರೂ ಬರೋರು ಇದ್ದರೆ ಇಲ್ಲಿ ಮಹದೇವಪುರದ ಹತ್ರ ಬರೋ ರೈಟಿಗೆ ತಗೊಳ್ಳಿ. ಗೈಸ್ ನೀವು ನೋಡ್ತಿರ್ಬೋದು ಅಲ್ಲಿ ವ್ಯೂಸು ಒಳ್ಳೆ ಬೆಟ್ಟ ಗಿಟ್ಟ ಎಲ್ಲ. ಈ ಕಡೆ ನೇಚರು ಅಷ್ಟೇ ಸಖತ್ತಾಗಿದೆ. ಸೊ ಈ ಥರ ಪ್ರಕೃತಿ ಮಡಿಲಲ್ಲಿ ಜಾನಕಿ ಅಮ್ಮ ಅವರು ಕೂಡ ಬೆರ್ತಿರೋದು ಇನ್ನೊಂದು ಖುಷಿ ವಿಷಯ. ಈ ಕಡೆ ಅಂದರೆ ನಮ್ಮ ಹಳ್ಳಿ ಫುಲ್ ಹಳ್ಳಿ ವೈಬ್ ಇಲ್ಲಿ ಗೈಸ್, ಹಳ್ಳಿ ಸೈಡ್ ಅಲ್ವಾ. ಸೊ ಈ ಕಡೆ ನೇಚರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಯಾಕಂದರೆ ಕೇಸ್ ಹಳ್ಳಿಯವ್ರುಗಳು ಗೊತ್ತಿರುತ್ತೆ. ಇದು ಈ ಸಿಟಿಲಿರೋರ್ಗೂ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಗೈಸ್. ಗಾಯ್ಸ್ ಇಲ್ಲಿ ನೋಡಿ, ಕಣಿ నుండి 4 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ಗಾಯ್ಸ್ ವೆದರ್ ನೋಡ್ತಿರ್ಬೋದು ನೀವು ಯಾವ ಥರ ಕ್ರೇಜಿಯಾಗಿದೆ ಅಂತ. ಸೊ ಲೈಟಾಗಿ ಹನಿನೂ ಕೂಡ ಇಡ್ತಿದೆ. ಮಳೆ ಬಂದರೆ ಗಾಯ್ಸ್ ಸ್ವಲ್ಪ ಕಷ್ಟ ಆಗುತ್ತೆ, ಬರಲಿಲ್ಲ ಅಂದರೆ ಒಟ್ಟಿನಲ್ಲಿ ಒಳ್ಳೆಯದು. ಆ್ಯಕ್ಚುಲಿ ನನಗೆ ಮಳೆ ಅಂದರೆ ಭಯಂಕರ ಇಷ್ಟ. ಅದರಲ್ಲೂ ಮಳೇಲಿ ರೈಡ್ ಮಾಡೋದು ಅಂದರೆ ತುಂಬ ಇಷ್ಟ. ಬಿಕಾಸ್ ಇದು ಅಂದರೆ ಈ ಕೇಸು ಮೋಟೋ ಬ್ಲಾಗ್ ಸೆಟಪ್ ಇದು ವಾಟರ್ ಪ್ರೂಫು ಎಲ್ಲ ಇದ್ದಿದ್ರೆ ಮಳೆಯಲ್ಲೇ ಹೋಗೋಣ ಅಂತ ಖುಷಿ ಇರ್ತಿತ್ತು. ಅಂದರೆ ಮೊಬೈಲಲ್ವ ಯೂಸ್ ಮಾಡೋದು. ಸೊ ಅದರಿಂದ ಸ್ವಲ್ಪ ಕಷ್ಟ ಗಾಯಿಸಿದ್ದಾರೆ ಏನಾದರೂ ಮಳೆ ಬಂದುಬಿಟ್ರೆ. ಸೊ ಮಳೆ ಬಂದೇ ಬಿಟ್ಟು ಇಲ್ಲೆಲ್ಲಾದರೂ ಸೈಡ್ಗೆ ಹಾಕೋಬಿಡೋಣ. ಇನ್ನೊಂದು ಸ್ವಲ್ಪ ನಿಂತಿದ್ದು ಗೈಸ್, ಮಳೆ ಕಮ್ಮಿ ಆದಮೇಲೆ ಓಡಾಡೋಣ. ಸೊ ಗೈಸ್ ಮಳೆ ಲೈಟಾಗಿ ಕಡಿಮೆ ಆಯಿತು. ಬಟ್ ಈ ಮಳೆಗೆಲ್ಲ ನಿಂತ್ಬಿಟ್ರೆ ಟೈಮ್ ಹೋಗುತ್ತೆ. ಇದು ಹಿಂಗೆ ಅಲ್ವಾ. ಸೊ ಲೆಟ್ಸ್ಗೋ ಬನ್ನಿ ಹೋಗೋದ. ಇನ್ನೊಂದು 3 ಕಿಲೋಮೀಟ್ರ್ ಇದೆ ಅಷ್ಟೇ ಗೈಸ್. ಗೈಸ್ ಬಂದ್ವಿ ನೋಡಿ ಫೈನಲಿ. ಇದೇ ಕಣಿ నుండి. ಸೊ ಇಲ್ಲಿ ಬಂದ ತಕ್ಷಣ ಗಾಯ್ಸ್ ಅಲ್ಲೊಂದು ಹಳ್ಳಿ ಮರ ಕಾಣಿಸ್ತಲ್ಲ ನಿಮ್ಗೆ ಆಲ್ರೆಡಿ. ಸೊ ಅಲ್ಲಿ ಲೆಫ್ಟ್ ತಗೋಬೇಕು. ಸೊ ಇಲ್ಲಿ ಬ್ಯಾನರ್ ಹಾಕೋರು ನೋಡಿ, ಶ್ರೀಮತಿ ಎಸ್ ಜಾನಕಿ ಅಮ್ಮ ಜನನ 23/4/1938, ನಿಧನ 11/7/2022 ಗೈಸ್. ಸೊ ಈ ಮೊಂಡ್ ರೋಡಲ್ಲಿ ಹೋಗ್ಬೇಕಂತೆ ಗೈಸ್ ರೈಟು. ಅಂದರೆ ಅಲ್ಲೇ ಊರವ್ರನ್ನೇ ಕೇಳಿದೆ. ಸೊ ನೀವೇನಾದರೂ ಬರೋರಿದ್ದರೆ ನನ್ನ ವೀಡಿಯೋ ನೋಡ್ತೀರಾ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಊರಿಂದ ಬಂದ ತಕ್ಷಣ ಒಂದು ಹಳ್ಳಿ ಮರ ಕಾಣಿಸುತ್ತೆ. ಸೊ ಸಿದ್ದಪ್ಪಾಜಿ ದೇವಸ್ಥಾನ, ಅಲ್ಲಿಂದ ಲೆಫ್ಟು ಮೊಂಡ್ ರೋಡು ಗೈಸ್. ಸೊ ಇದೇ ಜಮೀನಲ್ಲಿ ಗೈಸ್ ಎಸ್ ಜಾನಕಿ ಅಮ್ಮ ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ್ದು. ಸೊ ನೀವು ಆಲ್ರೆಡಿ ಇಲ್ಲಿ ಎಸ್ ಜಾನಕಿ ಅಮ್ಮ ಅವ್ರ ಸಾಂಗ್ಗಳೇ ಪ್ಲೇ ಆಗ್ತಿದೆ. ಸೊ ಲೆಟ್ಸ್ಗೋ ಬನ್ನಿ ಹೋಗೋದ ಆ ಜಾಗಕ್ಕೆ. ಗಾಯ್ಸ್ ಇನ್ನೂ ಇಲ್ಲಿ ಪೂಜೆಗಳು ಯಾವುದೇ ರೀತಿ ಸ್ಟಾರ್ಟ್ ಆಗಿಲ್ಲ. ಸೊ ಇವಾಗ ರೆಡಿ ಮಾಡ್ತಿದ್ದಾರೆ. ಅಲ್ಲದೆ ಅವ್ರ ಫ್ಯಾಮಿಲಿಯವರೆಲ್ಲ ಗೈಸ್ ಬಂದಿದ್ದಾರೆ, ಅಂದರೆ ಇನ್ನೂ ಬರೋರಿದ್ದಾರೆ, ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಗೈಸ್. ನೀವು ನೋಡ್ಬೋದು ಅಲ್ಲ ಅಲ್ಲಿ. ಸೊ ಅಲ್ಲಿ ಮುಂದ್ಗಡೆ ಕೂತಿರೋರು ಮತ್ತು ರೆಡಿ ಮಾಡ್ತಿರೋರಲ್ಲ ಅವ್ರ ಫ್ಯಾಮಿಲಿಯವರೇ ಗೈಸ್.
ಗಾಯ್ಸ್, ಇವಾಗ ಜಾನಕಿ ಅಮ್ಮ ಅವ್ರಿಗೆ ಅವ್ರ ಇಷ್ಟವಾದ ತಿಂಡಿಗಳನ್ನೆಲ್ಲ ಸೊ ಫೋಟೋ ಮುಂದ್ಗಡೆ ಎಡಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನೋಡ್ತಿರ್ಬೋದು ನೀವೆಲ್ಲ ಗಾಯ್ಸ್. ಬಂದಿಲ್ಲ ಅವ್ರು ನವೀನ್ ಮಗ ಪವನ್ ಮಗ ನವೀನ್ ಪವನ್ ಮಗ ಸೊ ಗಾಯ್ಸ್, ಅದೇ ನಾನು ಹೇಳ್ದಂಗೆ ಸೊ ಅವ್ರ ಸಾಕು ಮಗ, ಸೊ ಅವರ ಸಾಕು ಮಗ ಪ್ರೆಸ್ ಮೀಟ್ ಇರೋ ಕಾರಣ ಅಲ್ಲಿಗೆ ಹೋಗೋರಂತೆ. ಸೊ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ. ಮತ್ತು ಅಂದರೆ ನಾನು ಒಂದಷ್ಟು VIP ಗಳು ಬರ್ಬೋದು ಪೂಜೆಗೆ ಅಂದ್ಕೊಂಡೆಲ್ಲ ಬಂದೆ. ಬಟ್ ಇಲ್ಲಿ ಇನ್ನೂ ಯಾರೂ ಬಂದಿಲ್ಲ. ಸೊ ಇಲ್ಲಿರೋರನ್ನ ಕೇಳಿದಾಗ ಗೊತ್ತಾಗಿದ್ದು ಅಂದರೆ ಅವ್ರು 3 ದಿನ ಅಂದರೆ ಇಲ್ಲಿ ಇದಾಯ್ತಲ್ಲ, ಸೊ ಅದಾದಮೇಲೆ 3 ದಿನಕ್ಕೆ ಬಂದು ಇಲ್ಲಿ ಅಸ್ಥಿ ಪಂಜರ ಅದನ್ನೆಲ್ಲ ತೊಗೊಂಡು ಅವ್ರದ್ದೇನಿರುತ್ತೆ ಪೂಜೆ ಅದು ಮುಗಿಸ್ಕೊಂಡು ಹೋದ್ರಂತೆ. ಸೊ ಇವತ್ತು ಇಲ್ಲಿ ಪೂಜೆ ಮಾಡ್ತಿರೋದು ಯಾರಪ್ಪ ಅಂದರೆ ಅದೇ ಅವ್ರ ಸಾಕು ಮಗ ನವೀನ್, ಅವ್ರ ಮನೆ ಕಡೆಯವರು. ಸೊ ಮತ್ತು ಅವ್ರ ತಮ್ಮವರೆಲ್ಲ ಮಾಡ್ತಿದ್ದಾರೆ. ಸೊ ಅದೇ ಇದಿಷ್ಟು ಗಾಯ್ಸ್ ಜಾನಕಿ ಅಮ್ಮ ಅವರ ಪುಣ್ಯಭೂಮಿ ಬ್ಲಾಗ್ ಆಗಿರುತ್ತೆ. ಸೊ ಇದೇ ಥರ ಇನ್ನೊಂದು ಯಾವುದಾದ್ರೂ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಬಾಯ್ ಗಾಯ್ಸ್. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.